ಲಕ್ಷ್ಮಿ ಯಾರ್ದಿತ್ತಣ್ಣ? ನಂದಿತ್ತೆ. ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಶುಭೋದಯ. ನಮ್ಮ ಬಟ್ಟೆಗಿಲ್ಲ ತಳಲ್ಲಿ ನಿನ್ನೆ ವೀಡಿಯೋ ಮಾಡೋಕ್ಕೆ ಹೋಗಿದ್ದೀವಲ್ಲ, ಅವು ಬಟ್ಟೆಗಳೆಲ್ಲ ಸಿಂಡೆ ಹಾಕ್ಲತ್ತದ ನೋಡ್ರಿ. ಸೈದಿದೆ ಅವು ಸಿಂಡೆ ಹಾಕ್ಲತ್ತಲ್ಲ ನಮ್ಮವ್ವ. ಇಲ್ಲಿ ನೋಡ್ರಿ, ನಿನ್ನೆ ರಾತ್ರಿ ಮೈ ತೊಕೊಂಡೆ, ನಿನ್ನೆ ಸಂಜೆ. ಈಗ ಮೈ ತೊಕ್ಕಕ್ಕೆ ಆಗೋಲ್ದೆ, ಯಾಕಂದ್ರೆ ನೋಡ್ರಿ ಅಂತಿಂತ ರೆಡಿ ಆದ ಹೋಗ್ಬೇಕಂದ್ರೆ ದುಕಾನಕ್ಕೂ. ಯಾಕಂದ್ರೆ ಮಾಲಕ್ ಫೋನ್ ಹಚ್ತಾನೆ ಹೋಗ್ಲಕ್ಕಂದ್ರೆ ಹೋಗ್ಬೇಕು. ಹಾಗೆ ಬ್ಲಾಗ್ ಬೇ ಆಗ್ತದೆ ಇವತ್ತಿಂದು. ಹೊರಗೆ ಹೋದ್ರೆ ಚಲೋ. ನೋಡಿ ಇಷ್ಟು ಸಾಮಾನು ಬೇಕು ನಾವು ರೆಡಿ ಆಗ್ಬೇಕಂದ್ರೆ. ಏರ್ ಬ್ರಷ್, ಬರೀ ರೆಡಿ ಆದೇ ಬಟ್ಟೆ ಒಂದು ತಗೊಂತೀನಿ. ಬರ್ರಿ ಹೋಗ್ಬಂದು ನೋಡ್ರಿ ಲಕ್ಷ್ಮೀ ದಾರ್ಕಟ್ ನೋಡ್ರಿ ಏನು ಮಾಡ್ಲತ್ತಿರೋದು. ಬಿಚ್ಚಿಗೆ ಬಂದದಲ್ಲಿ ಕಟ್ಟಾಕಿ ಒಯ್ದೋಳು ನಮ್ಮ ಅವ್ವ ಕೆಲ್ಸಕ್ಕೆ ಹೋಗ್ಯಾಳ. ಬಿಚ್ಚಿಗೆ ಬಂದು ಏನು ಮಾಡಕ್ಕಂತ ಏನು ಮಾಡಕ್ಕಂತಿದ್ದಪ್ಪ. ಅದ್ರ ಕೂಡ ಏನು ಮಾಡಕ್ಕಂತಿದ್ರು ಕೂಡ. ನಿನ್ನೆ ಹೆಂಗೆ ಆಡಿದ್ವಿ ನಿನ್ನೆ. ಮಜಾ ಬಂತಿಲ್ಲ ನೀನು? ಹೌದಿಲ್ಲ? ಡುಮ್ಮಾಗ್ಯದ ನೋಡ್ರಿ ಈಗ ನಿನ್ನೆ. ಯಾಕಂದ್ರೆ ಒಣಗಿ ತಿಂದದ, ಅದು ಒಣಗಿ ಮಾಡಿದಲ್ಲ ನಮ್ಮವ್ವ, ಅದಕ್ಕೆ ಇವತ್ತು ಸ್ವಲ್ಪ ದಪ್ಪ ಆಗ್ಯದ. ಒಣಗಿ ಅಂದ್ರೆ ಸಾಯ್ತದ ಅದು ಬಿದ್ದು ಒಣಗಿ. ಮತ್ತು ಚಂದ್ರ ಹಚ್ಕದ್ದು ನಿನ್ನೆ ವೀಡಿಯೋ ಮಾಡಕ್ಕೆ ಹೋಗಿದ್ದೀವಿ. ಎಲ್ಲೇ ಇಟ್ಟಿನಿ ಈಗ ಇಲ್ಲಿ ನೋಡ್ರಿ ಹೆಂಗಾಗ್ಯದಾಗ. ಯವ್ವ ಇದ್ರಾಗ ಹೆಂಗೆ ಹುಡುಕಲಿ ನಾನು ನೋಡ್ರಿ. ಶಟ್ ತೊಳಿತೀನಿ. ಇಲ್ಲ ನೋಡ್ರಿ ಈಗ ನೀನೇ ವೀಡಿಯೋ ಮಾಡೋ ಮುಂದೆ ಪುರ್ಕ್ ಅಂತ ಅರ್ಧ ಆಟ. ಇವತ್ತು ನೀವು ಒಬ್ಬತ್ತನೇ, ಇವತ್ತು ಯಾರಿಲ್ಲ ನೀನು ಕೂಡ. ಟಾಟ ಮುಗಿಸ್ತೀನಿ. ನೋಡ್ರಿ ಹೊಂಟೀನಿ. ಈಗ ನೋಡ್ರಿ ಬಂದೀವಿ ದುಕಾನ್ ಬಲ್ಲಿ. ನೋಡ್ರಿ ಬರಬಾರ್ದು ಅಂತ ನಿನ್ನೆ ವೀಡಿಯೋ ಮಾಡಿ ಮಸ್ತಾಗಿತ್ತು. ಅಂದ್ರೂ ಭೀ ಬರಬಾರ್ದಿತ್ತು ಇವತ್ತು ನಾನು. ಅಂದ್ರೂ ಭೀ ಬಂದೆ. ಮತ್ತು ಮಾಲಕ್ ಬೈತಾನ ಅಂದ ಕೇಸಿಂದ ಫೋನ್ ಹಚ್ಚಿ ಹಂಗನ. ಹಾಯ್ ಗುಡ್ ಮಾರ್ನಿಂಗ್. ಶುಭೋದಯ. 10 ಗಂಟೆಗೆ ಯಾವ್ದು ಶುಭ ಇದೆ? ಇನ್ನ ನೋಡ್ರಿ ಇನ್ನೂ 1 ನಿಮಿಷ ಕಡಿಮೆ ಆದ. 10 ನಿಮಿಷಕ್ಕೆ 1 ನಿಮಿಷ. ಯಾರ್ದಿತ್ತಣ್ಣ? ನಂದಿತ್ತೆ. ಯಾಕೆ ಮಾಡಿದೆ? ಏನು ಮಾಡ್ಬೇಕು? ನಿನ್ಗೆ ಹೇಳಿದೆ, ನೀವು ಫೋನ್ ಹಚ್ಚಿದಂಗಿಲ್ಲ. 1 ತಾಸು ಬಿಟ್ಟು ನಿನ್ಗೆ ನಂಬರ್ ಸೆಂಡ್ ಮಾಡಿದೆ. ನಾವು ಬಂದಿಲ್ಲ. ಎಲ್ಲಿ ಬಂದದು? ಎದಕ್ಕೆ ಮಾಡಿ ಸರ್ ನೋಡಿ. ಇಲ್ಲ ಅವರು ಎಷ್ಟು ಇಲ್ಲ ನೋಡ್ಬೋದು. DP ಮುರ್ಲತ್ತೆ ನೋಡ್ರಿ. ಐಫೋನ್ ಕವರ್ ಎಲ್ಲ ಕಿತ್ಲತ್ತೆ. ಇದು ಯಾಕಂದ್ರೆ ಎಲ್ಲ ಇದಾಗಿಬಿಟ್ಟದ ಕವರ್. ಒಂದು ಆಕ್ಷನ್ ಬರ್ಬೇಕು ಈಗ. ಇಷ್ಟ ಸಾಕ? ಇಷ್ಟ ಆಗ ತೋರಿಸಿದ್ನಲ್ಲ, ಇಬ್ಬರು ಹೆಣ್ಮಕ್ಳು ಇದ್ರಲ್ಲ, ಅವ್ರಿಗೆ ಗಿರಾಕಿದ್ರು. ಮಾಲಕ್ಕಿದ್ದಿದ್ದಲ್ಲ, ಊಟ ಮನೆಗೆ ಹೋಗಿದ್ದೇನು ಕೆಲಸ ತಂದು ಇವತ್ತು ಜಲ್ದಿ. ಗಿರಾಕಿ ಬಂದೆವು, ಅದಕ್ಕೆ ಮಾಲಕ್ಕಿಲ್ಲ ಅಂತ ಕೂಡಿಸಿದ್ ಕುಂತಿದ್ದೆ. ಅಲ್ಲಿ ನೋಡ್ರಿ ಬೆಕ್ಕ ಏನೋ ಇಡತ್ತದ ಮ್ಯಾಗ. ಏನೋ ಹಿಡ್ಕೊಂಡದ್ದು ಹೋಯ್ತು. 3 ಗಂಟೆ ಆಯ್ತು. ಈಗ ಮಾಲಕ್ ಏಕೆ ಮಾಡಕ್ಕೆ ಹೋಗ್ಯಾನ. ಈ ಮಾಲಕ್ ಬರೋಣ ಊಟಕ್ಕೆ ಹೋಗ್ಬರ್ತೀವಿ. ನೋಡ್ರಿ ಊಟ ಮಾಡಕ್ಕಂತೀನಿ ನೋಡ್ರಿ. ಈಗ ತೊಗರಿ ಊಟ ಮಾಡ್ರಿ. ಒಣಗಿ ರಾತ್ರಿ ಅಂತ ಒಣಗಿ. ಯಾಕಂದ್ರೆ ನಿನ್ನೆ ಅದು ಅಮಾಸೆ ಇತ್ತಲ್ಲ, ಅಮಾಸೆಗಳೆಲ್ಲ ಮುಗಿದುವಲ್ಲ, ಏನೇನು ಇದ್ದು ಅಲ್ಲ. ಇಷ್ಟು ತಿಂಗಳ ತನಕ ಊಟ ಮಾಡಬಾರ್ದು ಒಣಗಿ ಅಂತ. ಅದೆಲ್ಲ ಮುಗಿದಾಗ ನಿನ್ನೆ ಮಾಡೋಣ. ನಿನ್ನೆಗೆ ಇದು ಬದ್ನಿಕಾಯಿ, ಇದು ಒಂದು ರೊಟ್ಟಿ. ನೋಡ್ರಿ ಹೆಂಗೆ ಕಾಣ್ಲತ್ತೀನಿ. ಈಗ ಬರ್ರಿ ಹೋಗಂಬ್ರಿ. ಊಟ ಗೀಟ ಮಾಡಿದೆ. ಫೀಲ್ ಹಾಕ್ಬಿಟ್ಟು
ಯಾಕಂದ್ರೆ ನಮ್ಮವ್ವ ಕೆಲ್ಸಕ್ಕೆ ಹೋಗ್ಯಾಳು. ಇಲ್ಲೇ ಇರಪ್ಪ ನೀನು. ಹುಡುಗರು ಎಲ್ಲರ ಪವಿ ಕಳ್ಳ ಸಾಲಿಗೆ ಹೋಗ್ಯಾರ. ಅವ್ರು ಭೀ ಸಂಜೆಗೆ ಬರ್ತಾರೆ. ಆಯ್ತು ನಾವು ಓದ್ತೀವಿ. ಈಗ ಕೀಲಿ ಹಾಕಂಬ್ರಿ ಅದಕ್ಕೆ ನೋಡ್ರಿ ಮೈ ತೊಳಿಬೇಕು. ಯಾಕಂದ್ರೆ ಎಷ್ಟು ಗೊತ್ತದ, ಈಗ 6 ತಿಂಗಳು 5 ತಿಂಗಳು ಆಯ್ತು ಅದಕ್ಕೆ ಮೈ ತೊಳೆದು. ಈಗ ನಾವೇ ಒಂದಿನ ಮೈ ತೊಕ್ಕೋದು, ಒಂದಿನ ಮೈ ತೊಕ್ಕಲಾರ್ದಿರಲ್ಲ. ಇನ್ನು ಅದು ಪಾಪ 6-7 ತಿಂಗಳು ಮೈಯೆಲ್ಲ ಹೊಲಸು, ವಾಸನೆಯನ್ನೆಲ್ಲ ಹೊಲಸಾಗಿದೆ. ಅಂದ್ರೆ ಬೆಳಿಬೇಕಂದ್ರೆ ಟೈಮ್ ಸಿಗೋದು. ಏನು ಮಾಡಬೇಕು, ಟೈಮ್ ಎಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ, ಅದಕ್ಕೆ ಇದಕ್ಕೆ ಕೆಲ್ಸಕ್ಕೆ, ಈ ಕಡೆ ದುಕಾನಕ್ಕೆ ಗಿರಾಕಿ ಮಾಡ್ಬೇಕು. ಯಾವತ್ತ ನಮ್ಮ ಮುಂದಿನ ಈ ಥರ ಮಾಡ್ತೀವಿ. ಮನೆಗೆ ವಿಡಿಯೋ ಮಾಡಿದ್ವಿ ಅಂದ್ರೆ ಪಕ್ಕ ಮಾಡ್ತೀವಿ. ಟೂರ್ ಬಂದೇನು ಬರ್ರಿ. ಟೂರ್ ಅಂದ್ರೆ ನಿಮಗೊಂದು ರೌಂಡ್ ಗಾಡಿ ಸುತ್ತಾಡ್ಸಿ ಅಂದ್ ಹೋಗ್ತೀವಿ ಬರ್ರಿ. ಯಾಕಂದ್ರೆ ದಿನ ತೋರಿಸಿದೆ ಆಗ್ತದೆ ಅಂತಂದು ಸ್ವಲ್ಪ ಒಂದು ರೋಡ್ ಪೂರ ಒಂದು ರೌಂಡ್ ಹೋಗ್ತೀವಿ. ನೋಡ್ರಿ ಗಣಪತಿ ಕೂಡ್ಸ್ಯಾರ. ಇಲ್ಲಿಂದ ಗಣಪತಿ ಆದಿಲ್ಲಿ ಇನ್ನ ಕೂಡ್ಸ್ಯಾರ. ಈಗ ನೋಡ್ರಿ ಈಗ ನೋಡ್ರಿ ನಮ್ಮ ನಾಯಿ ಇದ್ದಂಗಿಲ್ಲ. ನಮ್ಮ ಹೊರೆ ಲಕ್ಷ್ಮಿ ಇದ್ದಂಗೆ ಅದು ನಂಬಲ್ಲಿ ಆದ ಲಕ್ಷ್ಮಿ ಸೇಮ್ ಅದ್ರಾಗ ಕಡೆಗೆ ಬರ್ಲಾಗ್ತದೆ. ನಿಂದ ಚಲೋ ಕಾಟ ಮಾಡಿಸಿದ್ರಿ ನೋಡ್ರಿ. ಸಂಜೆನ ಇತ್ತದ ಹೊತ್ತು ಮುಣಗ್ಲತ್ತಿತ್ತು. ಯಾರಂದ್ರೆ ಇಂದ ಕುಂತವ್ರು ಬೆಳ್ಳಿ ಅದು ಅನ್ನೋ ಸ್ಪಿನ್ ಮಾಡ್ತಾರಲ್ಲ, ಬೆಳ್ಳಿ ಚೈನಾಗಳು ಅವು ಎಲ್ಲ ಇವರೇ ತಂದು ಕೊಡ್ತಾರೆ. ನಾನಿಂದ ಕುಂತಾನಲ್ಲ ಕಾಣ್ತಿರ್ಬೇಕು, ತಪ್ಪನ್ನು ತೋರಿಸ್ತಾಗಿರತ್ತೆ. ಅದನ್ನೇ ಇವು ಬರೀ ಚೈನ್ ಬೆಳ್ಳಿದಷ್ಟೇ ಹೋಲ್ಸೇಲ್ ಮಾಡ್ತಾನೆ. ಎಲ್ಲ ದುಕಾನ್ದವ್ರಿಗೆ ಮಾಡ್ತಾನೆ. ಇನ್ನೂ ಭಾಳ ಮಂದಿ ಯಾರ ಆದರೆ ಈ ದುಕಾನ್ಗೆ ತೊಗೊಬತ್ತೀನಿ ಬರ್ತಾನೆ. ನೋಡ್ರಿ ನಾ ಇದಕ್ಕೆ ಇಲ್ಲಿ ನೋಡ್ಕೇಸಿಂದ ಹೇಳ್ಕೊಂತೀನಿ. ನಾವಿಲ್ಲಿ ನಿಂತು ನೋಡ್ರಿ. ಈಶಾ ಇಲ್ಲಿ ನಿಂತೀನಿ ಈಗ, ಮತ್ತೆ ಇಲ್ಲಿ ನಿಂತೀನಿ ಈಗ, ಮತ್ತೆ ಆಯ್ತು ಬಂದ ನೋಡ್ರಿ. ಈಗ ಬಿಸ್ಕಿಟ್ ತಿನ್ನಕೊಂತೀವಿ ಇಬ್ಬರು ಅಣ್ಣ ನಾವು. ಈ ಕಡೆ ನೋಡಲ್ಲ ಅಣ್ಣ. ಈಗ ಮಾಲಕ್ ಫೋನ್ ಹಚ್ಲತ್ತನ, ಬರೀ ಹೋಗಂಬಿರ್ತೀನಿ ನೋಡ್ರಿ. ನೋಡ್ರಿ ಈಗೆಲ್ಲ ಬಂದ್ ಮಾಡ್ಲತ್ತೀವಿ. ಈಗ ಬಗಲಾಗ ದುಕಾನ್ ಬಂದ್ ಮಾಡಿದೀವಿ ನಂಬೋದು. ಈಗ ಇತ್ತನ್ನು ಬಂದ್ ಮಾಡ್ಲತ್ತೀವಿ. ಆಯ್ತು ಈಗ ಬಂದ್ ಮಾಡಿ ಕೆಸಿಂದ ನಿನ್ನೆ ಸಂಡೇದು ಬ್ಲಾಗ್ ವೀಡಿಯೋ ಮಾಡಿದ್ವಿ, ಇನ್ನೂ ಎಡಿಟ್ ನೋಡ್ರಿ. ಎಲ್ಲ ಬಂದ್ ಮಾಡಿದ್ವಿ. ಈಗ ಲೈಟ್ ಬಂದ್ ಮಾಡ್ತೀವಿ. ನೋಡ್ರಿ ಮನೆಗೆ ಹೋಗ್ಲತ್ತೆ. ಇನ್ನೂ ಸ್ವಲ್ಪ ಆದ್ರೆ ಬರ್ತದೆ ನಮ್ಮ ಮನೆ. ಹಿಂಗೆ ಹೋಗ್ಬೇಕು ನೋಡ್ರಿ. ಈಗ ಏಕೆ ನೋಡ್ರಿ ಇಲ್ಲೇ ನೋಡಕಂತೆ ಇನ್ನು ಹೊರಗೆ ಕಟ್ಟಿರುವ ಪಾಪ. ಮನೆಗೆ ಯಾರಿಲ್ಲ, ನಮ್ಮ ಅವ್ವ ನಾ ಇಬ್ಬರೇ ಇರ್ತೀವಿ. ಮತ್ತು ಇದಕ್ಕೆ ಒಳಗೆ ಯಾರು ಕಟ್ತಾರೆ? ಬರೀ ಅಡುಗೆ ಏನಾದ್ರು ತೋರಿಸ್ತೀನಿ ನಿಮಗೆ ಇವತ್ತು. ಅಡುಗೆ ಈಗ ಬಂದಲ್ಲ, ನೀವು ಕೆಲ್ಸಕ್ಕೆ ಹೋಗಿದ್ದಲ್ಲ ಅದಕ್ಕೆ ರೈಸ್ ತಂದು ಇಟ್ಟಾಳ. ಮತ್ತು ಮುಂಜಾನೆ ಅನ್ನ ಅದ ಮನೆಯಾಗಿದೆ. ಮುಂಜಾನೆ
ಅದಕ್ಕೆ ರೈಸ್ ತಂದಿಟ್ಟು ಇಲ್ಲಿಗೆ ಎಂಡ್ ಮಾಡ್ತೀನಿ ಬ್ಲಾಗು. ಟಾಟಾ ಶುಭರಾತ್ರಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಎಡಿಟ್ ಮಾಡ್ತೀನಿ. ನಿನ್ನೆ ಈ ಸಂಡೇದು ವಿಡಿಯೋ ಮಾಡೋಕ್ಕೆ ಹೋದದ್ದು ಬ್ಲಾಗ್ ಅದ, ಅದು ಇನ್ನೂ ಸ್ವಲ್ಪ ಓದೋದು, ಅದು ಭೀ ಎಡಿಟ್ ಮಾಡ್ತೀನಿ. ಇವತ್ತಿನ ಭೀ ಎಡಿಟ್ ಮಾಡ್ಬೇಕು ಹೆಂಗಂತ ಮಾಡಿ. ಅಂದ್ರೆ ಬ್ಯಾಲೆನ್ಸ್ ಇರ್ಬಾರ್ದು, ಅಂದ್ರೆ ದಿನ ಮಾಡೋಕ್ಕೆ ಇದಾಗ್ತದೆ, ಅನುಕೂಲ ಆಗ್ತದೆ. ಸ್ವಲ್ಪ ವೀಡಿಯೋಗಳು ಭೀ ಎಡಿಟ್ ಮಾಡೋ. ಸಂಡೇ ಮಾಡಿದ್ವಿ 2 ವೀಡಿಯೋ ಮಾಡಿದ್ವು. ಶುಭರಾತ್ರಿ ಎಲ್ರಿಗೂ. ಟಾಟಾ ಬಾಯ್ ಬಾಯ್. ಶುಭರಾತ್ರಿ. ಟಾಟಾ. ಇಲ್ಲಿ ಟೈಮ್ ಎಷ್ಟಾಗಿದೆ? 12 ಗಂಟೆ ಆಯಿತು, 8 ನಿಮಿಷ ಕಡಿಮೆ. ರೆಕಾರ್ಡಿಂಗ್ ಆಗ್ಲತ್ತದ. ವಿಡಿಯೋ ಎಡಿಟ್ ಮಾಡಿದ್ದು. ಚಾರ್ಜು 4% ಆಗದ. ಚಾರ್ಜಿಂಗ್ ಏರವಲ್ದು. ಆವಾಗಲಿಂದ ಚಾರ್ಜಿಂಗ್ ಏರವಲ್ದು. ಇದು 80% ಆಗ್ಯದ. ಇದೆಷ್ಟು 40 ನಿಮಿಷದ ವಿಡಿಯೋ. ನಿನ್ನೆದು ಬ್ಲಾಗ್ ಎಡಿಟಿಂಗ್ ಮಾಡೋದಾಗದು, ಸಂಡೇ ಮಾಡಿದ ಬ್ಲಾಗ್. ಈಗ ಒಂದ್ಸಲ ಕಟ್ ಆಯ್ತು ಅಂದರೆ ಇದು ಫೋನ್ ಲಾಕ್ ಬಿತ್ತ ಅಥವಾ ಸ್ವಿಚ್ ಆಫ್ ಆಯಿತು, ಕಟ್ ಆಯಿತು, ಇಲ್ಲಿಂದ ಹೊರಗೆ ಬಂದ್ವಿ ಅಂದ್ರೆ ಈಗ ಎಷ್ಟು ಲೋಡಿಂಗ್ ಆಗಿರ್ತದಲ್ಲ, ಈಗ ಡಬಲ್ ಸ್ಟೋರೇಜ್ ಹಿಡ್ಕೊಂತೈತಿ. ಈಗ 64 GB ಅದ. ಈಗ ಅದಕ್ಕೆ ಎಷ್ಟು ಹಿಡಿತದ ಅಷ್ಟು HD ಆಗಿ ಸೇವ್ ಮಾಡ್ಕೊಳ್ಳುತ್ತಿತ್ತು ವಿಡಿಯೋ, ಅಷ್ಟು HD ಆಗಿ. ಈಗ ಕಟ್ ಆಯ್ತಂದ್ರೆ ಫಸ್ಟ್ಲಿಂದ ಬರಲ್ಲ. ಈಗ ಸ್ಟೋರೇಜ್ ಈಗ ಎಲ್ಲಿ ತತ್ತು ಈಗ ನೋಡ್ರಿ, ಇಲ್ಲಿ ನೋಡ್ರಿ, ಈಗ 80% ತುಂಬಿದಿಲ್ಲ, 3% ಚಾರ್ಜ್ ಮುಗಿದು ಸಂತೆ. ಇದ್ರದ್ದು ಕತೆ 80% ಇನ್ನೂ ಮಸ್ತ್. ಇನ್ನು ಅರ್ಧ ತಾಸು ಅನ್ಬೇಕು ಇದಿಷ್ಟು ಅಂದ್ರೆ. ಈಗ 80% ತುಂಬಿದ್ದು, 80% ಒಂದು 20 GB ಅಷ್ಟು ಹಿಡಿದಿರ್ತದೆ ಈಗ ಫೋನ್ಯಾಗ. ಅದಾಯ್ತು, ಹಂಗೆ ಕುಂತು ಬಿಡ್ತದೆ. ಅದು ವೀಡಿಯೋ ಸೇವ್ ಆಗಿರ್ಲಿಕ್ಕಿಲ್ಲ, ಮೊಬೈಲ್ ಹಿಡ್ಕೊಂಡು ಬಿಡ್ತದೆ ಸ್ಟೋರೇಜ್. ಈಗ ಇನ್ನೊಂದ್ಸಲ ಸೇವ್ ಮಾಡ್ಕೊಳಕ್ಕೆ ಹೋಗ್ತೀನಿ, ಇಷ್ಟು ಕ್ಲಿಯರಿಟಿ ಇರಲ್ಲ. ಈಗ HD ಬರಲ್ಲ. ಎಷ್ಟು ಬರ್ತದೆ ನನಗೆ ಗೊತ್ತಿಲ್ಲ. ಅದು ಇದು ಆ್ಯಪ್ ಹಿಡ್ಕೊಂತದೆ ಇದಿಷ್ಟು ಡಾಟಾ. ಈಗ ಎಷ್ಟು GB ತುಂಬಿದಲ್ಲ, ಇಷ್ಟು GB ಇದು VN ಆ್ಯಪ್ದಾಗ ಎಡಿಟ್ ಮಾಡ್ಲತ್ತೀನಿ. ಈ ಆ್ಯಪ್ದಾಗ ಸ್ಟೋರ್ ಆಗಿರ್ತದೆ ಇದೆಷ್ಟು. ಈಗ ಕಟ್ ಮಾಡಲಿ ಏನೇ ಮಾಡಲಿ ಒಟ್ಟು ಮತ್ತೆ ಅದಷ್ಟು ಇದು ಸ್ಟೋರೇಜ್ ಖಾಲಿ ಆಗ್ಬೇಕಂದ್ರೆ ಇದಿಷ್ಟು ತುಂಬಿದ್ದು ಒಂದು 20-25-30 GB ತುಂಬಿರ್ತವೆ 100%. ಇದು ಅದು ಆ್ಯಪ್ ಡಿಲೀಟ್ ಮಾಡಬೇಕು. VN ಆ್ಯಪು ಡಿಲೀಟ್ ಮಾಡಿ ಮತ್ತೆ ಡೌನ್ಲೋಡ್ ಮಾಡ್ಕೋಬೇಕು. ಡಿಲೀಟ್ ಮಾಡೋಣ ಅದ್ರದ್ದು ಇದು ಎಷ್ಟು ಡೌನ್ಲೋಡ್ ಆಗಿದ್ದು ಹಿಡ್ಕೊಂಡದು ಸ್ಟೋರೇಜ್ ಎಲ್ಲ ಖಾಲಿ ಆಗಿಬಿಡ್ತದೆ. ಹಂಗೆ ಮಾಡ್ಬೇಕು. ಈ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಬರಲ್ಲ ಈಗ, ಯಾಕಂದರೆ ಎಡಿಟ್ ಮಾಡಿ ನಾವು ಪೂರ ಇವತ್ತು ಒಂದಿನ ಮಾಡಿ ನೋಡ್ರಿ. ದುಕಾನ್ದಾಗ ಗಿರಾಕಿ ಇರ್ಲಿಕ್ಕೂ ಈಗ ಮನೆಗೆ ರಾತ್ರಿ ತಕ್ಕ, ಈಗ 11 ತಕ್ಕ ಎಡಿಟ್ ಮಾಡಿ 11:30 ತಕ್ಕ ಮಾಡೀನಿ. ಈಗ ಸೇವ್ ಮಾಡ್ಕೊಳತ್ತೀನಿ. ಅದು ಚಾರ್ಜ್ ಏರವಲ್ದು. ಅದು ನಾನು 20% ಇದ್ದಾಗ ಏನು ಮಾಡೀನಿ, ಸೇವ್ ಮಾಡ್ಕೊಳತ್ತೀನಿ. ಅಲ್ಲಿ ತಕ್ಕ ಎಡಿಟ್ ಮಾಡೀನಿ, ಚಾರ್ಜ್ ಇಟ್ಟಿಲ್ಲ. ಅದು 20% ತಾಗಿತ್ತಂದ್ರೆ ಚಾರ್ಜ್ ಇರಲ್ಲ. ಹಂಗಾದ ಮೊಬೈಲ್ ಭೀ ಖರಾಬ್ ಅದ. ಚಾರ್ಜರ್ ಭೀ ಖರಾಬ್ ಅದ, ಮೊಬೈಲ್ ಭೀ ಹಂಗೆ ಅದ. ಸ್ವಲ್ಪ ತಲೆ ಓಡಿಸ್ಲಿಲ್ಲ ನಾನು. ಈಗ ಯಾವಾಗ ಆಯ್ತು ಬಂದಾಗ್ತದೆ ಗೊತ್ತಿಲ್ಲ ನೋಡ್ರಿ. ಇದು ಏನು ಮಾಡ್ಬೇಕು ನೋಡ್ರಿ, ಇಂಥ ಪರಿಸ್ಥಿತಿ ನೋಡಿ. ಇಷ್ಟು ರಾತ್ರಿ ಕಷ್ಟಪಟ್ಟು ಎಡಿಟ್ ಮಾಡಿದ್ರೆ ಭೀ ಏನೋ ತೊಂದರೆ ಆಗಿ ಆಗ್ತದೆ. ನಮಗೆ ಆಗ್ತದೆ. ಮಕ್ಕಂದು ನೋಡ್ರಿ, ಫೋನ್ 100% ಸ್ವಿಚ್ ಆಫ್ ನೋಡ್ರಿ. ಇನ್ನು 83%. ಇನ್ನೊಂದು ಅರ್ಧ ತಾಸು ಬೇಕಲ್ಲ 100 ಕಂಪ್ಲೀಟ್ ಆಗ್ಬೇಕಂದ್ರೆ. ಈಗ ಇನ್ನೂ 20% ಬರಲಿ ಚಾರ್ಜ್, ಸೇವ್ ಆಗ್ತದೆ ವಿಡಿಯೋ. ಸೇವ್ ಆದ್ಮೇಲೆ ಸ್ವಿಚ್ ಆಫ್ ಆಗಲಿ, ಸುಡುಗಾಡಾಗಲಿ ಮುಂಜಿಲ್ ತಕ್ಕ. ನಾಳೆ ಒಂದಿನ ಚಾಲು ಆಗಲಿ ಇಟ್ಟು ನಡೀತದೆ. ಫೋನ್ ಬಂದೇ ಇರಲಿ ಆದ್ರೆ ನಾಳೆ ಚಿಂತೆ ಕರಾತಿರ್ತಾವೆ. ವಿಡಿಯೋ ಸೇವ್ ಆಗಿರ್ತದಲ್ಲ ಅಷ್ಟು ಸಾಕು. ಈಗ ಕಷ್ಟಪಟ್ಟು ಎಡಿಟ್ ಮಾಡಿದ್ದು ನೋಡೋಣ. ತಗೋರಿ, ಚಾನಲ್ ಮಾಡ್ತೀನಿ ಮತ್ತೆ.